शिवानी और आप देख रहे हैं बीजापुर एक्सप्रेस। चलते हैं खबरों की ओर। ಆಗಲೇಬೇಕು ಏತಕ್ಕಾಗಿ ಹೋರಾಟ, ಎಲ್ಲಿವರೆಗೆ ಹೋರಾಟ, ಆಗಲೇಬೇಕು ಅಯ್ಯಯ್ಯೋ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದಿಂದ ಇವತ್ತೇನು ಒಂದು ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೀವಿ। ಈ ಧರಣಿ ಸತ್ಯಾಗ್ರಹದ ಮೂಲಕ ಸರ್ಕಾರಕ್ಕೆ ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ। ಏನು ಅಂತ ಮನವಿ ಅಂತ ಹೇಳಿದ್ರೆ, ನಾವು 2016ಕ್ಕಿಂತ ಮುಂಚೆ ನೇಮಕಾತಿ ಆಗಿರ್ತಕ್ಕಂಥವರೆಲ್ಲರೂ ಕೂಡ ಪ್ರಾಥಮಿಕ ಶಾಲಾ ಸಹ ಶಿಕ್ಷಕರು 1ರಿಂದ 7ನೇ ತರಗತಿ 1967ನೇ ಇಸ್ವಿಯಿಂದ ಹಿಡ್ಕೊಂಡು 2016ರವರೆಗೂ ಏನು ನೇಮಕಾತಿ ಆಗಿದೆ ಪ್ರಾಥಮಿಕ ಶಾಲೆಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ, ಅವರೆಲ್ಲರೂ ಕೂಡ ಪ್ರಾಥಮಿಕ ಶಾಲಾ ಸಹ ಶಿಕ್ಷಕರು 1ರಿಂದ 7ನೇ ತರಗತಿ 2017ರಲ್ಲಿ ಒಂದು ಹೊಸ ವೃಂದ ಮತ್ತು ನೇಮಕಾತಿ ನಿಯಮಗಳನ್ನ ಮಾಡಿ 2016ಕ್ಕಿಂತ ಮುಂಚೆ ಇರ್ತಕ್ಕಂಥ ಎಲ್ಲಾ ಶಿಕ್ಷಕರನ್ನ 1ರಿಂದ 7ರ ಶಿಕ್ಷಕರನ್ನ ಎಲ್ಲರೂ ತಗೊಂಡು ಹೋಗ್ಬಿಟ್ಟು 1ರಿಂದ 5 ಅಂತ ಹೇಳ್ಬಿಟ್ಟು ಹಿಂಬಡ್ತಿಯನ್ನು ಮಾಡಿಬಿಟ್ಟಿದ್ದಾರೆ। ಸೊ ಯಾವುದೇ ಒಂದು ಹೊಸ ನಿಯಮಗಳು ಬಂದಾಗ ಯಾವತ್ತು ಆ ನಿಯಮಗಳು ಜಾರಿಗೆ ಬಂದಿರ್ತದೋ ಆ ನಿಯಮಗಳನ್ನ ಆ ದಿನಾಂಕದಿಂದ ಅನ್ವಯ ಮಾಡಬೇಕೇ ಹೊರತು ಹಿಂದಿನ ಯಾವುದೇ ನೌಕರರಿಗೆ ಅನ್ವಯ ಮಾಡಕ್ಕೆ ಬರೋದಿಲ್ಲ। ಅದು ಯಾವುದು ಕಾನೂನುಗಳಲ್ಲಿ ಕೂಡ ಅವಕಾಶ ಇಲ್ಲ, KCSR ನಿಯಮಗಳಲ್ಲಿ ಅವಕಾಶ ಇಲ್ಲ। ಆದಾಗ್ಯೂ ಕೂಡ ಕೆಲವೊಂದು ಅಧಿಕಾರಿಗಳ ಸಣ್ಣ ಪುಟ್ಟ ತಪ್ಪುಗಳಿಂದಾಗಿ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ತಪ್ಪು ಅರ್ಥೈಸುವಿಕೆಯಿಂದ ಏನಾಗ್ಬಿಟ್ಟಿದೆ, ಕರ್ನಾಟಕ ರಾಜ್ಯದಲ್ಲಿ 1,13,164 ಜನ ಶಿಕ್ಷಕರಿಗೆ PST 1 to 5 ಅಂತ ಹೇಳ್ಬಿಟ್ಟು ಹಿಂಬಡ್ತಿ ಮಾಡಿದ್ದಾರೆ। ಆ ಹಿಂಬಡ್ತಿ ಮಾಡಿರ್ತಕ್ಕಂಥ ಒಂದು ಕಾರಣದಿಂದ ಏನಾಗ್ತದೆ ಅಂತ ಹೇಳಿದ್ರೆ, ಇವತ್ತು ಪ್ರಾಥಮಿಕ ಶಾಲೆಯಿಂದ ಹೈಸ್ಕೂಲ್ ಏನು ಬಡ್ತಿ ಹೋಗಬೇಕಾಗಿತ್ತು, ಹೈಸ್ಕೂಲ್ ಸಹ ಶಿಕ್ಷಕರಿಗೆ ಫೀಡರ್ ಕೇಳೋರು ಪ್ರಾಥಮಿಕ ಶಾಲಾ ಸಹ ಶಿಕ್ಷಕರು 1ರಿಂದ 7 ಅಂತ ಇತ್ತು। ಈಗ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ 6ರಿಂದ 8ಕ್ಕೆ ಹೊಸ ನೇಮಕಾತಿ ಮಾಡಿರೋದ್ರಿಂದ ಅವರನ್ನ ಹೈಸ್ಕೂಲ್ಗೆ ಫೀಡರ್ ಕೇಳರ್ ಮಾಡಿ ನಮ್ಮನ್ನ PST 1 to 5 ಮಾಡಿ ಡಿಮೋಟ್ ಮಾಡಿಬಿಟ್ಟಿದ್ದಾರೆ। ಸೊ ಇದು ರಿವರ್ಟ್ ಮಾಡಲಿಕ್ಕೆ ಕಾನೂನುಗಳ ಅವಕಾಶ ಇಲ್ಲದೆ ಇರೋದ್ರಿಂದ ಈಗ 4-5 ವರ್ಷಗಳಿಂದ ಹೈಸ್ಕೂಲ್ ಭರ್ತಿ ನಿಂತು ಹೋಗಿದೆ, 4-5 ವರ್ಷಗಳಿಂದ ಹೆಡ್ ಮಾಸ್ಟರ್ ಭರ್ತಿ ನಿಂತು ಹೋಗಿದೆ, ಸೀನಿಯರ್ ಹೆಡ್ ಮಾಸ್ಟರ್ ಭರ್ತಿ ನಿಂತು ಹೋಗಿದೆ। ಅಂದ್ರೆ ಪ್ರಾಥಮಿಕ ಶಾಲಾ ಸಹ ಶಿಕ್ಷಕರಿಗೆ ಏನು ಸೌಲಭ್ಯಗಳು ಮುಂಚೆ ಸಿಗಬೇಕಾಗಿತ್ತು ಆ ಎಲ್ಲಾ ಸೌಲಭ್ಯಗಳು ನಿಂತು ಹೋಗಿದೆ। ಅದಕ್ಕೋಸ್ಕರ ಈ ಒಂದು ಅನ್ಯಾಯವನ್ನು ಸರಿಪಡಿಸೋದಕ್ಕೋಸ್ಕರ ಮಾನ್ಯ ಮುಖ್ಯಮಂತ್ರಿಗಳು ಸೆಪ್ಟೆಂಬರ್ 4ನೇ ತಾರೀಕು, ಹೋದ ವರ್ಷ ಸೆಪ್ಟೆಂಬರ್ 4ನೇ ತಾರೀಕು ಬೆಂಗಳೂರಲ್ಲಿ ಒಂದು ಸಭೆ ಮಾಡಿದ್ರು, ಸುದೀರ್ಘವಾಗಿರ್ತಕ್ಕಂಥ ಸಭೆ ಮಾಡಿ, ಇಲ್ಲ PST ಅಂದ್ರೆ ಪ್ರಾಥಮಿಕ ಶಾಲಾ ಸಹ ಶಿಕ್ಷಕರು 1ರಿಂದ 7ನೇ ತರಗತಿಯ ಶಿಕ್ಷಕರಿಗೆ ಅನ್ಯಾಯ ಆಗಿದೆ, ಅವ್ರು 1ರಿಂದ 7ನೇ ತರಗತಿಯವರನ್ನ 1ರಿಂದ 5ಕ್ಕೆ ಹಿಂಬಡ್ತಿ ಮಾಡಿದ ತಪ್ಪು, ಅದನ್ನು ಸರಿಪಡಿಸಲೇಬೇಕು, ನಾನು ಒಂದು ತಿಂಗಳೊಳಗಡೆ ನಾನು ಅದನ್ನ ಸರಿಪಡಿಸಿಕೊಡ್ತೀನಿ ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ಭರವಸೆ ಕೊಟ್ಟಿದ್ರು। ಅದರ ಅಂಗವಾಗಿ ನಾವು ಇವತ್ತಿಗೆ ಹೆಚ್ಚು ಕಡಿಮೆ ಆಗಸ್ಟ್ 12ನೇ ತಾರೀಕು ರಾಜ್ಯ ಮಟ್ಟದ ಹೋರಾಟ ನಾವು ಮಾಡಿದ್ವಿ। ಇವತ್ತು 1 ವರ್ಷ ಆಯ್ತು ಆಗಸ್ಟ್ 12ನೇ ತಾರೀಕು ಅಂತ ಹೇಳಿದ್ರೆ, ಸೆಪ್ಟೆಂಬರ್ 4ನೇ ತಾರೀಕು ಮುಖ್ಯಮಂತ್ರಿಗಳು ಸಭೆ ಮಾಡಿ 1 ತಿಂಗಳಂತ ನಮಗೆ ಭರವಸೆ ಕೊಟ್ಟಿದ್ರು, 1 ವರ್ಷ ಆದ್ರೂ ಕೂಡ ನಮಗೆ ನ್ಯಾಯ ಸಿಕ್ಕಿಲ್ಲ। ಅದಕ್ಕೋಸ್ಕರ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದಿಂದ ದಿಟ್ಟ ಹೋರಾಟಕ್ಕೆ ನಾವು ಇವತ್ತು ನಿರ್ಧಾರ ಮಾಡಿದೀವಿ। ಈಗ 25ನೇ ತಾರೀಕು ಒಳಗಡೆ ಮಾನ್ಯ ಮುಖ್ಯಮಂತ್ರಿಗಳು, ಶಿಕ್ಷಣ ಸಚಿವರು ಹಾಗೂ ಕಮಿಷನರು, ಆಮೇಲೆ ಸೆಕ್ರೆಟರಿ ಆದಿಯಾಗಿ ಎಲ್ಲರೂ ಕೂಡ ಸಮಾಲೋಚನೆ ಮಾಡಿ 25ನೇ ತಾರೀಕು ಒಳಗಡೆ ನಮ್ಮ ನ್ಯಾಯಯುತವಾಗಿರ್ತಕ್ಕಂಥ ಬೇಡಿಕೆಗಳನ್ನು ಈಡೇರಿಸಿದ್ದ ಪಕ್ಷದಲ್ಲಿ ಸೆಪ್ಟೆಂಬರ್ 3ನೇ ತಾರೀಕು ರಾಜ್ಯ ಮಟ್ಟದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಇಡೀ ರಾಜ್ಯದ ಲಕ್ಷಾಂತರ ಶಿಕ್ಷಕರು ಒಳಗೊಂಡು ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ನೇತೃತ್ವದಲ್ಲಿ ಫ್ರೀಡಂ ಪಾರ್ಕ್ ಅಲ್ಲಿ ಒಂದು ಹೋರಾಟವನ್ನು ಹಮ್ಮಿಕೊಳ್ಳಬೇಕು ಅಂತ ತೀರ್ಮಾನ ಆಗಿದೆ। ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳಿಗೆ, ಶಿಕ್ಷಣ ಸಚಿವರಿಗೆ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ, ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ವತಿಯಿಂದ ದಯವಿಟ್ಟು 25ನೇ ತಾರೀಕಿನ ಒಳಗಡೆ ನಮಗೆ ನ್ಯಾಯವನ್ನು ಕೊಡಬೇಕು। ಇಲ್ಲದೇ ಇದ್ದ ಪಕ್ಷದಲ್ಲಿ 3ನೇ ತಾರೀಕು ರಾಜ್ಯ ಮಟ್ಟದ ಹೋರಾಟ, 4ನೇ ತಾರೀಕಿನ ಅಕಸ್ಮಾತ್ 3ನೇ ತಾರೀಕಿನ ದಿವಸ ಕೂಡ ನಮಗೆ ನ್ಯಾಯ ಸಿಗದೆ ಹೋದ ಪಕ್ಷದಲ್ಲಿ 4ನೇ ತಾರೀಕಿನಿಂದ ಅಹೋರಾತ್ರಿ ಧರಣಿ ಸತ್ಯಾಗ್ರಹವನ್ನು ಫ್ರೀಡಂ ಪಾರ್ಕ್ ಅಲ್ಲಿ ಹಮ್ಮಿಕೊಳ್ಳುವುದಾಗಿ ನಮ್ಮ ಶಿಕ್ಷಕ ಸಂಘಟನೆ ನಿರ್ಧಾರ ಮಾಡಿದೆ। ಅದಕ್ಕೆ ಇಡೀ ರಾಜ್ಯದ 1,13,164 ಜನ ಶಿಕ್ಷಕರು ಕೂಡ, ಜೊತೆಗೆ ಹೆಡ್ ಮಾಸ್ಟರ್ಗಳು, ಆಮೇಲೆ ದೈಹಿಕ ಶಿಕ್ಷಕರು, ಸಂಗೀತ ಶಿಕ್ಷಕರು, ಎಲ್ಲ ಪ್ರಾಥಮಿಕ ಶಾಲೆಯಲ್ಲಿ ಬೋಧಿಸತಕ್ಕಂಥ ಎಲ್ಲಾ ಶಿಕ್ಷಕರು ಕೂಡ ತರಗತಿಗಳನ್ನು ಬಹಿಷ್ಕಾರ ಮಾಡಿ 1ರಿಂದ 7ನೇ ತರಗತಿಯನ್ನು ಪಾಠ ಬೋಧನೆ ನಿಲ್ಲಿಸಿ ಹೋರಾಟದಲ್ಲಿ ಪಾಲ್ಗೊಳ್ತೀವಿ। ಸೊ ದಯವಿಟ್ಟು ಅದಕ್ಕೆ ಅವಕಾಶ ಮಾಡಿಕೊಡಬೇಡಿ ಅಂತ ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಈ ಶಿಕ್ಷಕ ಸಂಘದ ಪರವಾಗಿ ಮನವಿ ಮಾಡ್ಕೊಳ್ತಾ ಇದ್ದೀನಿ। ನನ್ನ ಹೆಸರು ಪ್ರವೀಣ್ ಪತ್ತಾರ್ ಅಂತ, ಈ PST ಹೋರಾಟದಲ್ಲಿ ಶಿಕ್ಷಕ ಸಂಘದ ಜೊತೆ ನಿಂತ್ಕೊಂಡಿದ್ದೀನಿ। ಥ್ಯಾಂಕ್ ಯು। ಸಂಘ ಜಿಲ್ಲಾ ಘಟಕದ ವತಿಯಿಂದ ಇವತ್ತು ಏನು ಹಮ್ಮಿಕೊಂಡಂತಹ ಧರಣಿ ಸತ್ಯಾಗ್ರಹ ಏನಿದೆ, ಇವತ್ತು ನಮ್ಮ ಬೇಡಿಕೆಗಳು PSTಯನ್ನು ಹೋಗಲಾಡಿಸಬೇಕು, ಮುಖ್ಯೋಪಾಧ್ಯಾಯರ ಬಡ್ತಿಯನ್ನು
ಪ್ರಾರಂಭಿಸಬೇಕು. ಇಲ್ಲದೆ ಇದ್ದಲ್ಲಿ ಏನಪ್ಪಾ ಅಂತಂದ್ರೆ ನಾವು ತರಗತಿಗಳನ್ನ ಬಹಿಷ್ಕಾರ ಹಾಕಿ ನಾವೇನಪ್ಪಾ ಅಂತಂದ್ರೆ ಉಪವಾಸ ಸತ್ಯಾಗ್ರಹ ಏನಪ್ಪಾ ಅಂತಂದ್ರೆ ಫ್ರೀಡಂ ಪಾರ್ಕ್ ನಲ್ಲಿ ಮಾಡಲಿಕ್ಕೆ ತಯಾರಿದ್ದೇವೆ. ಅದಕ್ಕೆ ಸರ್ಕಾರ ಮತ್ತು ಸಂಬಂಧಿಸಿದ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಶಿಕ್ಷಣ ಸಚಿವರು ಇದನ್ನು ಮಾಡಬೇಕು. ಒಂದ್ ವೇಳೆ ಮಾಡದೇ ಇದ್ದಲ್ಲಿ ನಾವೇನಪ್ಪಾ ಅಂತಂದ್ರೆ ಹೋರಾಟ ಮಾಡಲಿಕ್ಕೆ ಸಿದ್ಧರಿದ್ದೇವೆ, ಉಪವಾಸ ಮಾಡಲಿಕ್ಕೂ ಸಿದ್ಧರಿದ್ದೇವೆ. ದಯವಿಟ್ಟು ನಮ್ಮ ಶಿಕ್ಷಕರ, ರಾಜ್ಯದ ಶಿಕ್ಷಕರ ಮನವಿಯನ್ನ, ಜಿಲ್ಲೆಯ ಶಿಕ್ಷಕರ ಮನವಿಯನ್ನ ದಯವಿಟ್ಟು ಪರಿಗಣಿಸಬೇಕಂತ ಹೇಳ್ತಾ ಇವತ್ತು ಅರ್ಜುನ್ ಲಮಾಣಿ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕ संघ विजापुर जिला घटक। अस्सलाम वालेकुम रहमतुल्लाहि व बरकातहू। मेरा नाम श्रीमती DN कुरैशी, असिस्टेंट हेडमास्टर UBS नंबर 7 ताजबोड़ी। आज यहाँ पर हम जो इस होराट के लिए, इस एहतजाज के लिए जमा हुए हैं, यहाँ पर बहुत ही ज़्यादा तादाद में हम लोग जमा हुए। ये बहुत पहले होना चाहिए था। ये हमारे साथ 2016-17 में जो नाइंसाफ़ी हुई है, और हम लोग जो प्राइमरी स्कूल के टीचर से BSc है, B.Ed है, M.Ed है और PhD है, लेकिन हम लोग को इतना नीची निगाह से देखा जा रहा है जैसे हमारी क्वालिफिकेशन की कोई वैल्यू ही नहीं है यहाँ पर। और जो हमारे बाद जो CET एग्ज़ाम देकर आ रहे हैं, तो वो जो है एज ए GPT, तो उनका ऐसा लग रहा है कि उनका पल्लड़ा बहुत भारी है। और हम लोग जो यहाँ पर PhD के टीचर्स है, जो कि इतने 20-20 साल 25-25 साल सर्विस कर चुके हैं, तो उनके सामने हमारी नो वैल्यू हो गई है। तो ये गवर्नमेंट से ये हमारा एहतजाज है, गवर्नमेंट से ये हमारी रिक्वेस्ट है, एजुकेशन मिनिस्टर से, CM साहब से ये रिक्वेस्ट है, हमारी तमाम PhD टीचर जो यहाँ पर हमारे DC ऑफिस में आज जमा हुए शहर बीजापुर में, कि हमें भी जो है इंसाफ चाहिए। अब जो है बहुत वक्त हो चुका है, हमें भी इंसाफ चाहिए। अब हर एक टीचर, हर एक PhD टीचर यहाँ पर जो है कंधे से कंधा मिलाकर खड़ा है। आज तक आप लोगों ने जो है मुस्लिम खवातीन को नहीं देखे होंगे, लेकिन आज जो है मुस्लिम खवातीन इतनी मूसलाधार बारिश में भी यहाँ पर जो है अपना हक, अपने हुकूक मांगने के लिए यहाँ पर तमाम हमारे जो एहतजाज करने वाले एहतजाजियों के साथ शाना बशाना हम लोग यहाँ पर जमा हुए। और ये भी स्कूल आवर्स में नहीं है, स्कूल छूटने के बाद इतनी मूसलाधार बारिश में हम लोग यहाँ पर जमा हुए। तो गवर्नमेंट से, CM साहब से, एजुकेशन मिनिस्टर से यही दरख्वास्त है कि हम PhD वालों को जो है एक लेबल, एक नाम PhD करके ना दिया जाए, बल्कि जो है हमें भी आगे जो हमारी क्वालिफिकेशन के हिसाब से, हमारी सर्विस के हिसाब से हमें भी आगे प्रमोशन दिया जाए, हाई स्कूल को दिया जाए, जो एलिजिबल है उनको जो है आगे PU कॉलेज को दिया जाए। तो बस इतना कहकर जो है मुझे 2 बातें कहने का मौका दिया गया। और हमारी अगर मांगे पूरी नहीं हुई, तो आज जिस तरीके से यहाँ पर आप देख रहे हैं, तो इससे ज़्यादा तादाद में हम लोग जो है फ्रीडम पार्क में इंशाअल्लाह तबारक व तआला 3 तारीख को एहतजाज करेंगे। 5 तारीख को, 5 सितंबर को जो है वहाँ पर हम लोग जमा होंगे फ्रीडम फाइटर मैदान में। कितने लोग आने का? हजारों से। देखिए सर, ये 1, 2, 3 का मसला नहीं है, ये जो है हजारों से जो है यहाँ पर आज बारिश की वजह से कम से कम इतने जमा हुए हैं, और इससे ज़्यादा तादाद में जमा होने वाले थे। तो इंशाअल्लाह तबारक व तआला हम फ्रीडम पार्क में जो है आने वाले दिनों में 5 तारीख को जो है अपनी मांगे लेकर वहाँ पर खड़े होंगे। तो मुझे कुछ कहने का मौका दिया, बहुत बहुत शुक्रिया सर। मेरा नाम DN कुरैशी, UBS नंबर 7 ताजबोड़ी। बिस्मिल्लाहिर्रहमानिर्रहीम। अस्सलाम वालेकुम। मैं श्रीमती SS बल्लारी, UBS नंबर 7 से। आज हम यहाँ पर जमा हुए हैं CNR रूल कैंसिल करने के लिए, और जो PhD का ये जो लेबल लगा है उसे चेंज करने के लिए। जब हम यहाँ पर नेम खाती हुए थे तो ऐसा कुछ नहीं था, हम 1 to 7th का ही ऑर्डर था, और एज अ सब्जेक्ट टीचर ही वहाँ पर हमें क्या है ये पोस्ट दिया जाता था। लेकिन अब 2016 के बाद में ये अचानक CNR रूल आया, हम क्लासरूम में ही पढ़ाते रह गए और हमें पता भी नहीं चला। लेकिन आज नौबत इस तरह से आई हुई है कि हम आज रास्ते पर आना पड़ रहा है, हमें इतनी मजबूर हो गए हैं। हमारी सेल्फ रिस्पेक्ट को यहाँ पर धक्का लग रहा है, और हमारे जूनियर हमारे सीनियर बन रहे हैं और हमें कोई प्रमोशन नहीं दे रहा, और सिर्फ लफ्जी तौर पर बोल रहे हैं कि हम देंगे, लेकिन ये कब देंगे? यहाँ पर हमारी एज भी जा रही है, हमारी सर्विस भी पूरी हो रही है, हम रिटायरमेंट के करीब आ रहे हैं। चंद तो भी टीचर्स रिटायर्ड होकर भी गए, और उनके सभी डिग्रीज क्या है सब वेस्ट हुए। तो इतनी मेहनत हम भी किए हैं, तो यह नाइंसाफ़ी हमें ही क्यों?
ये जो अभी अभी अपॉइंटमेंट हुए हैं इनको क्यों इतना बढ़ावा दिया जा रहा है? इतना एक्सपीरियंस, इतना तजुर्बे का क्या हुआ हमारा, जो हमें बच्चों को इतना सब भी जमाए, इतना सब भी करे, ये सब भी वेस्ट ही हुआ। कितने टीचर्स डिप्रेशन में जा रहे हैं, कितना, ये हम किसको बोलें? ये सभी पुकार, इसलिए आज हमें ये संघ के सामने आकर बताना चाह रहे हैं कि ये सभी टीचर्स को ही क्यों, दूसरे डिपार्टमेंट में कितने डी दर्जे से जाकर बी दर्जे पर आकर रिटायर्ड होते हैं, यहाँ पर हमें अपॉइंटमेंट होकर भी उससे भी नीचे जाना पड़ रहा है। ये बहुत ही क्या है, हमें जिल्लत की बात लग रही है। तो मैं यही सभी से, अगर ये मांगे पूरी नहीं करें तो बेंगलुरु को जाकर हम फ्रीडम पार्क में भी क्या है इसी तरह के बड़े पैमाने पर क्या करेंगे, स्ट्राइक करेंगे। तो मैं यही इल्तमास करती हूँ कि हमारी मांगे पूरे करेंगे। ये हमारे पूरे असातिज़ा की ये दरख्वास्त है। हमें इससे आगे बढ़ने की नौबत नहीं आएगी, ये सोचते हुए जल्द से जल्द कुछ क्या है कदम उठाया जाएगा, ये समझते हुए मैं अपने बात को यहीं पर ख़त्म करती हूँ। शुक्रिया। नाम श्रीमती SS बल्लारी, UBS 7 विजयपुर। जो आज DC ऑफिस में जो एहतजाज बड़े पैमाने पर किया जा रहा है वो NPS के बारे में, CNR कानून के बारे में किया जा रहा है। जो नाइंसाफ़ी हमारे टीचर्स के साथ लगातार 1 साल से हो रही है वो कतई बर्दाश्त नहीं किया जाएगा। अगर आज हम तमाम जिला अध्यक्ष और कार्यदर्शी अल्लाह बख्श वालीकर और जिला अध्यक्ष अर्जुन लमानी के नेतृत्व में आज आपने आकर एहतजाज किया और DC को मनवी दी, अगर हमारी मांगे इस तरह से पूरी नहीं की जाएंगे, हमें आज भी जो GPT को हमारे मुकाबले में तरजीह दी जाएगी, तो हम यकीनन आपको यकीन दिलाते हैं हम तमाम टीचर्स जमा होकर फ्रीडम पार्क में बड़े पैमानों पर हज़ारों की तादाद में एहतजाज करेंगे। और हमारे CM साहब से, एजुकेशन मिनिस्टर साहब से हमारी मांग है कि वो जल्द से जल्द हमारी मांगों को पूरा करें और NPS वालों को इस तरह डिग्रेड करना छोड़ दें। और हमें उनके GPT के मुकाबले में हम जो 20-20 साल से बैठे हुए हैं, थोड़े टीचर्स रिटायरमेंट के दहाने पर खड़े हुए हैं और थोड़े टीचर्स 10-10 साल 17-17 साल सर्विस करके भी आज हम लो पैमाने पर जा रहे हैं। और हमारे जो टीचर्स जो हैं, जो GPT के टीचर्स हैं, वो 4 साल 5 साल में आकर हमारे ऊपर बैठ रहे हैं, हमारे ऊपर प्रमोशन किया जा रहा है। ये कतई गलत बात है, इस बात को बर्दाश्त नहीं किया जाएगा, इस बात को कतई बर्दाश्त नहीं किया जाएगा। और हमारे तमाम CM साहब से, एजुकेशन मिनिस्टर साहब से हमारी गुजारिश है कि जल्द से जल्द हमारी मांगों को पूरी करके हमें NPS वालों को तरजीह दें और NPS वालों को प्रमोशन करें, वरना फ्रीडम पार्क में बहुत बुरी तरह से हज़ारों की तादाद में हम एहतजाज करेंगे। मेरा नाम आसिफ जमादार, मैं सिंगी तालुक से ताल्लुक रखता हूँ। ಸಂಘ ವಿಜಯಪುರ ಬೆಂಗಳೂರು ಜಿಲ್ಲಾ ಘಟಕ ವಿಜಯಪುರ ವತಿಯಿಂದ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ಮನವಿಯನ್ನ ಸಲ್ಲಿಸ್ತಾ ಇದ್ದೇವೆ। ಪ್ರಾಥಮಿಕ ಶಾಲಾ ಸೇವಾ ನಿರತ ಪದವೀಧರ ಶಿಕ್ಷಕರಿಗೆ ಸಂಬಂಧಿಸಿದ ವೃಂದ ಮತ್ತು ನೇಮಕಾತಿ ನಿಯಮಗಳ ತಿದ್ದುಪಡಿ ಕಡತಕ್ಕೆ ತಕ್ಷಣ ಅನುಮೋದನೆ ನೀಡುವಂತೆ ನಿರ್ದೇಶನ ನೀಡಬೇಕೆಂದು ನಾವು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಇವತ್ತು ಸರ್ಕಾರಕ್ಕೆ ಕಳಿಸ್ತಾ ಇದ್ದೇವೆ। ಮೇಲ್ಕಾಣಿಸಿದ ವಿಷಯದನ್ವಯ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಜಿಲ್ಲಾ ಘಟಕ ವಿಜಯಪುರ ವತಿಯಿಂದ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ಸಾಹೇಬ್ರೆ, ತಮ್ಮ ಹಾಗೂ ಶಿಕ್ಷಣ ಸಚಿವರ ನೇತೃತ್ವದಲ್ಲಿ ದಿನಾಂಕ 4/9/2024 ಸುದೀರ್ಘವಾದ ಸಭೆಯನ್ನು ನಡೆಸಿ ಇವತ್ತು ಒಂದು ಸಮಿತಿಯನ್ನು ರಚಿಸಿ 30 ದಿನದಲ್ಲಿ ಸಮಿತಿಯ ವರದಿಯನ್ನು ಪಡೆದು ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಅಂದರೆ PST ಶಿಕ್ಷಕರಿಗೆ ಆಗಿರುವ ಅನ್ಯಾಯವನ್ನು ಸರಿಪಡಿಸುವುದಾಗಿ ಸ್ಪಷ್ಟ ಭರವಸೆಯನ್ನು ನೀಡಿದ್ದೀರಿ। ಆದಾಗ್ಯೂ ಕೂಡ ಇಲ್ಲಿವರೆಗೆ ಭರವಸೆ ಈಡೇರಿಸದಿರುವುದರಿಂದ ಶಿಕ್ಷಕರಿಗೆ ತೀವ್ರ ನೋವಾಗಿದೆ ಹಾಗೂ ಇದಕ್ಕೆ ಸಂಬಂಧಿಸಿದ ಕಡತಕ್ಕೆ ಈಗಾಗಲೇ ಕಾನೂನು ಇಲಾಖೆಯೂ ಕೂಡ ಅಭಿಪ್ರಾಯ ಕೊಟ್ಟಿದೆ, ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯೂ ಕೂಡ ಅಭಿಪ್ರಾಯ ಕೊಟ್ಟಿದೆ, ಆರ್ಥಿಕ ಇಲಾಖೆ ಮಾತ್ರ ಕೊಡಬೇಕಾಗಿದೆ। ಮಾನ್ಯರು ಇವೆಲ್ಲಾ ಬೇಡಿಕೆಗಳನ್ನೇನಪ್ಪಾ ಅಂತಂದ್ರೆ ತಗೊಂಡು ಸಚಿವ ಸಂಪುಟದ ಅನುಮೋದನೆ ನೀಡಿ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ 25 ಆಗಸ್ಟ್ 25 ಒಳಗಾಗಿ ತಾವು ನಮ್ಮ ನ್ಯಾಯವನ್ನು ಒದಗಿಸಬೇಕು। ಇದನ್ನೆಲ್ಲ ಮಾನ್ಯ ನಮ್ಮ DC ಸಾಹೇಬರು ಸರ್ಕಾರಕ್ಕೆ ತಿಳಿಸಬೇಕು।
ಬಿಜಾಪುರ ಜಿಲ್ಲೆಯ ಪ್ರಾಥಮಿಕ ಶಾಲಾ ಶಿಕ್ಷಕರು ಸಾಹೇಬ್ರೆ, ಜಿಲ್ಲಾಡಳಿತ ಏನ್ ಹೇಳ್ತೈತಿ ಆ ಕೆಲಸವನ್ನ ನಾವು ಚಾಚು ತಪ್ಪದೆ ಮಾಡ್ಕೊಂಡು ಬಂದಿದ್ದೇವೆ. ನಿಮ್ಮ ಚುನಾವಣೆ ಕೆಲಸ ಆಗಿರ್ಬೋದು, BLO ಕೆಲಸ ಆಗಿರ್ಬೋದು, ಇವತ್ತು ಯಾವುದೇ ಕೆಲಸ ಆಗಿದ್ರು ಕೂಡ ನಾವೆಲ್ಲ ಏನಪ್ಪಾ ಅಂತಂದ್ರೆ ನಾವು ಮಾಡಿದ್ದೇವೆ. ಅದಕ್ಕೇನಪ್ಪಾ ಅಂತಂದ್ರೆ ತಾವು ಹೇಳಿದಂತ ಸರ್ಕಾರದ ಕೆಲಸಗಳನ್ನು ನಿಯತ್ತಾಗಿ ಏನಪ್ಪಾ ಅಂತಂದ್ರೆ ನಾವು ಮಾಡ್ಕೋತ ಬಂದಿದ್ದೇವೆ. ಮುಂದೂ ಕೂಡ ನಿಮ್ಮ ಹೆಗಲಿಗೆ ಹೆಗಲು ಕೊಟ್ಟು ಜಿಲ್ಲಾಡಳಿತ ವಹಿಸುವಂತಹ ಸರ್ಕಾರದ ಕೆಲಸಗಳನ್ನ ನಾವು ನಿಯತ್ತಾಗಿ ಪ್ರಾಥಮಿಕ ಶಾಲಾ ಶಿಕ್ಷಕರು, ವಿಜಯಪುರದ ಜಿಲ್ಲೆಯ ಎಲ್ಲಾ ಪ್ರಾಥಮಿಕ ಶಾಲಾ ಶಿಕ್ಷಕರು ಮಾಡ್ತೀವಿ ಅನ್ನುವಂತ ಮಾತಂತ ಮಾತ್ರ ಕೊಟ್ಟು, ದಯವಿಟ್ಟು ಏನಪ್ಪಾ ಅಂತಂದ್ರೆ ಇದನ್ನ ಸರ್ಕಾರಕ್ಕೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ, ಮಾನ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಇದನ್ನು ತಲುಪಿಸಿ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಏನು ಅನ್ಯಾಯ ಆಗ್ತಾ ಇದೆ, PhD ಶಿಕ್ಷಕರಿಗೆ, ಅದನ್ನ ನಮಗೆ ನ್ಯಾಯ ಕೊಡಿಸ್ರಿ ಅನ್ನುವಂತ ಮಾತುಗಳನ್ನ, ಈ ಧ್ವನಿಯನ್ನ ತಾವು ರಾಜ್ಯಕ್ಕೆ ಮುಟ್ಟಿಸ್ರಿ ಅಂತ ಹೇಳಿ ತಮ್ಮಲ್ಲಿ ಬೇಡಿಕೊಂಡು ನಿಮ್ಮ ಮನವಿ ಪತ್ರವನ್ನು ತಮಗೆ ಸಲ್ಲಿಸ್ತಾ ಇದ್ದೇವೆ. ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಅಧ್ಯಕ್ಷರಾದಂಥ ಶ್ರೀ ಅರ್ಜುನ್ ಲಮಾಣಿ ಅವರು ಮತ್ತು ಪ್ರಧಾನ ಕಾರ್ಯದರ್ಶಿಗಳಾದ ಅವರು ಪ್ರಾಥಮಿಕ ಶಾಲಾ ಸೇವಾನಿರತ ಪದವೀಧರ ಶಿಕ್ಷಕರಿಗೆ ಸಂಬಂಧಿಸಿದ ವೃಂದ ಮತ್ತು ಮೇಲ್ಕಾತಿಗೆ ತಿದ್ದುಪಡಿ ಕಟ್ಟುವ ತಕ್ಷಣ ಅನುಮತಿ ನೀಡಲಿಕ್ಕೆ ಮನವಿ ಪತ್ರವನ್ನು ಕೊಟ್ಟಿದ್ದೀರಿ. ಇದನ್ನು ಮಾನ್ಯ ಸರ್ಕಾರಕ್ಕೆ ನಾನು ಕಳಿಸ್ಕೊಡ್ತಾ ಇದ್ದೀನಿ. ಮನವಿ